Hi, hello friends. Welcome back to Mission Teacher Academy. In today's class, we are going to discuss one of the most important topics in English, that is antonyms. Antonyms ಅಂದ್ರೆ ಏನು? ವಿರುದ್ಧಾರ್ಥಕ ಪದ ಅಂತ. ಈ ವಿರುದ್ಧಾರ್ಥಕ ಪದ ಅನ್ನುವಂತ ಕಾನ್ಸೆಪ್ಟ್ ಅನ್ನ ನಾವು ಗ್ರೇಡ್ 1 ಇಂದಾನೆ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಸ್ಕೂಲ್ ಎಕ್ಸಾಮ್ಸ್ ಇರ್ಬೋದು, ಕಾಲೇಜ್ ಎಕ್ಸಾಮ್ಸ್, GPSTR, HSTR, PUC, SSLC, ಕ್ರೈಸ್ ಎಲ್ಲ ಎಕ್ಸಾಮ್ಸ್ ಗಳಿಗೂ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಇವತ್ ನಾನು ಎಲ್ಲಾ ಆಂಟೋನಿಮ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಯಾಕಂದ್ರೆ ಅದು ತುಂಬಾ ಲೆಂದಿ ಆಗ್ತಾ ಹೋಗತ್ತೆ ವಿಡಿಯೋ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪವನ್ನೇ ಪಾರ್ಟ್ 1 ಪಾರ್ಟ್ 2 ಮೂಲಕ ಏನ್ ಮಾಡ್ತೇನೆ, ಕವರ್ ಮಾಡ್ತಾ ಹೋಗ್ತೇನೆ. ಓಕೆನಾ? ಲೆಟ್ಸ್ ಸಿ. ಫಸ್ಟ್ ಒನ್, ಅಬಂಡೆಂಟ್. ಇಲ್ಲಿ ಕಾಲಮ್ 3 ಕಾಲಮ್ ಅನ್ನ ಮಾಡಿದ್ದೇನೆ. ನಂಬರ್ ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ತರ ನಂಬರ್, ಸೀರಿಯಲ್ ನಂಬರ್ಸ್. ನೆಕ್ಸ್ಟ್ ವರ್ಡ್, ನೆಕ್ಸ್ಟ್ ಆಂಟೋನಿಮ್ ಅಂದ್ರೆ ಆ ವರ್ಡಿನ ವಿರುದ್ಧಾರ್ಥಕ ಪದ ಏನು ಅನ್ನುವಂಥದ್ದನ್ನ ಕೊಡ್ತಾ ಹೋಗ್ತೇನೆ. ಫಸ್ಟ್ ಒನ್ ಇಸ್ ದ ಅಬಂಡೆಂಟ್. ಅಬಂಡೆಂಟ್ ಅಂದ್ರೆ ಏನು? ಕನ್ನಡದಲ್ಲಿ ಹೇರಳವಾದ ಅಥವಾ ಸಮೃದ್ಧವಾದ ಅಂತ ಹೇಳ್ತೇವೆ. ಅದರ ಅಪೋಸಿಟ್ ಏನು? ವಿರುದ್ಧಾರ್ಥಕ ಪದ ಸ್ಕೇರ್ ಅಂದ್ರೆ ವಿರಳವಾದ ಅಥವಾ ಕೊರತೆಯಿಂದಿರುವಂತದ್ದು. ಸೆಕೆಂಡ್ ಒನ್ ಅಕ್ಸೆಪ್ಟ್ ಮೀನ್ಸ್ ಒಪ್ಪಿಕೊಳ್ಳುವಂಥದ್ದು. ರಿಜೆಕ್ಟ್ ತಿರಸ್ಕರಿಸು. ಥರ್ಡ್ ಒನ್ ಅಕ್ಯುರೇಟ್ ನಿಖರವಾದ. ಇನ್ಅಕ್ಯುರೇಟ್ ನಿಖರವಲ್ಲದ. ಫೋರ್ತ್ ಒನ್ ಏನ್ಷಿಯಂಟ್. ಏನ್ಷಿಯಂಟ್ ಮೀನ್ಸ್ ಪ್ರಾಚೀನ, ಮಾಡರ್ನ್ ಆಧುನಿಕ. ಫಿಫ್ತ್ ಒನ್ ಆರ್ಟಿಫಿಷಿಯಲ್ ಕೃತಕವಾದ, ನ್ಯಾಚುರಲ್ ನೈಸರ್ಗಿಕವಾದ. ಅರೈವಲ್ ಆಗಮನ, ಡಿಪಾರ್ಚರ್ ನಿರ್ಗಮನ. ಸೆವೆಂತ್ ಒನ್ ಅಟ್ಯಾಕ್ ದಾಳಿ ಮಾಡು, ಡಿಫೆಂಡ್ ರಕ್ಷಿಸು. ಏಟ್ತ್ ಒನ್ ಬೋಲ್ಡ್ ಧೈರ್ಯಶಾಲಿ, ಟಿಮಿಡ್ ಅಂಜುಬುರುಕ. ನೈನ್ತ್ ಒನ್ ಬ್ರೇವ್ ಧೈರ್ಯಶಾಲಿ, ಕವಾರ್ಡ್ ಹೇಡಿ. ಟೆಂತ್ ಒನ್ ಬ್ರಾಡ್ ವಿಶಾಲವಾದ, ನ್ಯಾರೋ ಕಿರಿದಾದ. ಕಾಶಿಯಸ್ ಎಚ್ಚರಿಕೆ, ಕೇರ್ಲೆಸ್ ಅಜಾಗರೂಕ. ಟ್ವೆಲ್ತ್ ಒನ್ ಕಾಂಪ್ಲೆಕ್ಸ್ ಸಂಕೀರ್ಣವಾದ ಅಥವಾ ಕ್ಲಿಷ್ಟಕರವಾದ. ಸಿಂಪಲ್ ಸರಳವಾದ. 13th ಕನ್ಸೀಲ್ ಮರೆಮಾಡು, ರಿವೀಲ್ ಬಹಿರಂಗಪಡಿಸು. ಕ್ರಿಯೇಟ್ ಸೃಷ್ಟಿಸು, ಡಿಸ್ಟ್ರಾಯ್ ನಾಶ ಮಾಡು. 15th ಒನ್ ಕ್ರೂಯಲ್ ಕ್ರೂರ, ಕೈಂಡ್ ದಯಾಳು. 16th ಡಿಫಿಕಲ್ಟ್ ಕಷ್ಟಕರವಾದ, ಈಸಿ ಸುಲಭವಾದ. 17th ಒನ್ ಡಿಲಿಜೆಂಟ್ ಮೀನ್ಸ್ ಪರಿಶ್ರಮಿ, ಲೇಜಿ ಮೀನ್ಸ್ ಸೋಮಾರಿ. ನೆಕ್ಸ್ಟ್ ಸ್ಲೈಡ್. 18th ಒನ್ ಎಕ್ಸ್ಪಾಂಡ್ ವಿಸ್ತರಿಸು, ಕಾಂಟ್ರಾಕ್ಟ್ ಕುಗ್ಗಿಸು. 19th ಒನ್ ಎಕ್ಸ್ಟೀರಿಯರ್ ಹೊರಭಾಗದ, ಇಂಟೀರಿಯರ್ ಒಳಭಾಗದ. 20th ಒನ್ ಫೇಲ್ಯೂರ್ ಅಂದ್ರೆ ವಿಫಲತೆ ಅಥವಾ ಸೋಲುವಂಥದ್ದು. ಸಕ್ಸಸ್ ಯಶಸ್ಸು. 21th ಫರ್ಟೈಲ್ ಫಲವತ್ತಾದ, ಬ್ಯಾರನ್ ಬಂಜರು. ಫ್ಲೆಕ್ಸಿಬಲ್ ಬಗ್ಗುವ ಅಥವಾ ಹೊಂದಿಕೊಳ್ಳುವಂಥದ್ದು, ಯಾವುದೇ ಸಿಚುವೇಶನ್ನಿಗೂ ಹೊಂದ್ಕೊಳ್ಳುವಂಥದ್ದು. ರಿಜಿಡ್ ಗಟ್ಟಿಯಾದ ಅಥವಾ ಬಗ್ಗದ. 24th ಫ್ರೀಕ್ವೆಂಟ್ ಆಗಾಗ ನಡೆಯುವಂಥದ್ದು. ರೇರ್ ಅಪರೂಪದ.
ಜನರಸ್ ಉದಾರವಾದ, ಮಿಸರ್ಲಿ ಜಿಪುಣ. 26th genuine. Genuine means ನಿಜವಾದ. Fake ನಕಲಿ. 27th guilty means ತಪ್ಪಿತಸ್ಥ, ಅಪರಾಧಿ. Innocent ನಿರಪರಾಧಿ. ಸೊ ಇದಿಷ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಹಾಗೆ ನೆಕ್ಸ್ಟ್ ಯಾವ ಗ್ರಾಮರ್ ಟಾಪಿಕ್ ಬೇಕು ನಿಮ್ಗೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆ ಗ್ರಾಮರ್ ಟಾಪಿಕ್ ಅನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆನಾ?